ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕಾಗಳು ನಡೆಸ್ತಾ ಇರೋ ಯುದ್ಧ ತೀವ್ರವಾಗ್ತಾ ಇದೆ. ಈಗಾಗಲೇ ಇರಾನ್ ಹೊಸ ನಾಯಕನನ್ನು ಹುಡುಕೊಂಡಿದೆ, ರೆಜಿಮನ್ನು ಉಳಿಸ್ಕೊಳ್ಳೋ ತವಕದಲ್ಲಿದೆ. ಇಸ್ರೇಲ್ ಹಾಗೂ ಅಮೆರಿಕಾಗಳು ಎಷ್ಟೇ ದಾಳಿಗಳನ್ನು ಮಾಡಿದರೂ, ಅಲ್ಲಿನ ರಿಫೈನರಿಗಳನ್ನು ಸುಟ್ಟು ಹಾಕಿದರೂ ಕೂಡ ಇರಾನ್ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಲ್ಲಿ ಪ್ರತಿ ಬಾರಿಯೂ ಇರಾನ್ನ ನಾಯಕರ ಬಾಯಲ್ಲಿ ಬರ್ತಾ ಇರೋದು ಪ್ರತೀಕಾರ ಹಾಗೂ ಹೊಸ ಆಯುಧಗಳ ವಿಚಾರ. ಇಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲುಗಳು, ಕ್ರೂಸ್ ಮಿಸೈಲುಗಳು, ಡ್ರೋನುಗಳು ಇದ್ಯಾವುದಕ್ಕೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ಗಳು ಹೆದರ್ತಾ ಇವೆ ಅಂತ ಹೇಳೋ ಹಾಗಿಲ್ಲ. ಆದರೆ ಇರಾನ್ ಅರಬರ ನೆಲದಲ್ಲಿ ಮಾಡಬಾರದನ್ನೇನಾದರೂ ಮಾಡಿಬಿಟ್ರೆ ಅನ್ನೋ ಭಯ ಅಮೆರಿಕಾನ ಕಾಡ್ತಾ ಇದೆ. ಹಾಗಾದ್ರೆ ಇರಾನ್ನಲ್ಲಿ ಯಾವ ಅಸ್ತ್ರಕ್ಕೆ ಪಶ್ಚಿಮ ತಲೆ ಕೆಡಿಸ್ಕೊಳ್ತಾ ಇದೆ? ಒಂದು ಕಾಲದಲ್ಲಿ ಅದೇ ಅಸ್ತ್ರದಿಂದ ಬಸಬಳದಿದ್ದ ಇರಾನ್ ತಾನು ಕೂಡ ಅದನ್ನ ಸಿದ್ಧ ಮಾಡಿಟ್ಕೊಂಡಿದ್ಯಾ? ಆ ಆಯುಧದ ಶಕ್ತಿ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಇರಾನ್ ಅಣ್ವಸ್ತ್ರಗಳನ್ನು ಸಿದ್ಧ ಮಾಡ್ಕೊಳ್ತಾ ಇದೆ ಅನ್ನೋದು ಇಸ್ರೇಲ್ ಮಾಡ್ತಾ ಇರೋ ಆರೋಪ. ಅಣ್ವಸ್ತ್ರಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಅವರು ಇನ್ನು 4 ಹೆಜ್ಜೆಗಳ ದೂರದಲ್ಲಿದ್ದಾರೆ ಅನ್ನೋದನ್ನ ಇರಾನ್ ಕೂಡ ಪದೇ ಪದೇ ಹೇಳ್ಕೊಂಡಿದೆ. ಹಾಗೆ ಈಗಂತೂ ಆಯತುಲ್ಲಾ ಖಮೇನಿಯ ಮಗ ಮೊಸ್ತಬಾ ಖಮೇನಿ ಬಂದು ಕೂತಿರೋದ್ರಿಂದ ಈ ಹೊಸ ಆಯತುಲ್ಲಾ IRGCಯ ಕೈಗೊಂಬೆ ಥರ ವರ್ತಿಸ್ತಾನೆ ಅನ್ನೋದರ ಜೊತೆಗೆ ಅಣ್ವಸ್ತ್ರಗಳು ಹಾಗೂ ಭಯಾನಕ ಮಿಸೈಲ್ಗಳ ತಯಾರಿ ಬಗ್ಗೆ ಅತ್ಯಂತ ಆಸಕ್ತಿಯನ್ನ ಈ ಮೊಸ್ತಬಾ ಹೊಂದಿರೋದ್ರಿಂದ ಇರಾನ್ನಲ್ಲಿ ಇದೇ ಆಡಳಿತ ಇನ್ನು ಮುಂದೂ ಇದ್ರೆ ಅವರು ಅಣ್ವಸ್ತ್ರಗಳ ಕಡೆಗೆ ಮತ್ತಷ್ಟು ದೊಡ್ಡ ಹೆಜ್ಜೆಗಳನ್ನ ಹಾಕ್ತಾ ಹೋಗ್ತಾರೆ ಅನ್ನೋದು ಅಮೆರಿಕಾಗೆ, ಇಸ್ರೇಲಿಗೆ ಹಾಗೂ ಅರಬ್ ದೇಶಗಳಿಗೆ ಗೊತ್ತಿರೋ ವಿಷಯನೇ. ಆದ್ರೆ ಈ ಸದ್ಯಕ್ಕೆ ಅಮೆರಿಕಾನ ಹೆದರಿಸ್ತಾ ಇರೋದು ಅಣ್ವಸ್ತ್ರಗಳ ಭಯ ಅಲ್ಲ, ಅದಕ್ಕಿಂತಲೂ ಭಯಾನಕವಾದ ಮತ್ಯಾವುದೋ ಆಯುಧ ಇರಾನ್ನ ಬತ್ತಳಿಕೆಯಲ್ಲಿ ಈಗಾಗಲೇ ಬಂದು ಕೂತಿದೆ ಅನ್ನೋದು ಅಮೆರಿಕಾಗೆ ಆತಂಕವನ್ನುಂಟು ಮಾಡ್ತಾ ಇದೆ. ಅಮೆರಿಕ ಒಂದೇ ಅಲ್ಲ, ಆ ಆಯುಧ ಅರಬ್ ದೇಶಗಳನ್ನ ಕೂಡ ಕಂಗಾಲಾಗೋ ಹಾಗೆ ಮಾಡ್ತಾ ಇದೆ ಮತ್ತು ಅದನ್ನ ಬಳಕೆ ಮಾಡೋದು ಇರಾನ್ಗೆ ಕಷ್ಟ ಆಗೋದಿಲ್ಲ. ಆ ಆಯುಧದ ಬಳಕೆ ಆಗಿಬಿಟ್ರೆ ಅದನ್ನವರು ಬಳಸಿದ್ದಾರೆ ಅನ್ನೋದು ಕೂಡ ಜಗತ್ತಿಗೆ ಗೊತ್ತಾಗದ ಹಾಗೆ ಒಂದು ಸರ್ವನಾಶವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಂಥದ್ದೇ ಆಯುಧದ ಕಾರಣಕ್ಕೆ ಈ ಹಿಂದೆ ಇರಾನ್ ಕೂಡ ಸಫರ್ ಆಗಿತ್ತು. ಅಷ್ಟೇ ಅಲ್ಲ, ಆ ಆಯುಧವನ್ನ ಇನ್ನು ಮುಂದೆ ನಾವು ಬಳಸೋದಿಲ್ಲ ಅಂತ ಜಗತ್ತಿಗೆ ಇರಾನ್ ಮಾತು ಕೂಡ ಕೊಟ್ಟಿತ್ತು. ಆದ್ರೂ ಆ ಭಯಾನಕ ಅಸ್ತ್ರವನ್ನ ಇರಾನ್ ಈಗಾಗಲೇ ಸಿದ್ಧ ಮಾಡಿಟ್ಕೊಂಡಿದೆ ಮತ್ತು ಯಾವಾಗ ಬೇಕಾದರೂ ಬಳಸೋದಕ್ಕೆ ಸಾಧ್ಯವಾಗೋ ಹಾಗೆ ತನ್ನ ಬತ್ತಳಿಕೆಯನ್ನ ಸಜ್ಜುಗೊಳಿಸಿದೆ ಅನ್ನೋ ಆತಂಕ ಈಗ ಅಮೆರಿಕನ ಕಾಡ್ತಾ ಇದೆ. ಅಂದಹಾಗೆ ಆ ಆಯುಧ ಮಧ್ಯಪ್ರಾಚ್ಯವನ್ನ ಈ ಹಿಂದೆ ಕಂಗೆಡಿಸಿದ್ದು 80ರ ದಶಕದಲ್ಲಿ. ಗೆಳೆಯರೆ, ಅದು 1983-84ರ ಸಮಯ. ಅದಾಗಲೇ ಇರಾನ್ ಮತ್ತು ಇರಾಕ್ ನಡುವಿನ ಯುದ್ಧ ಶುರುವಾಗಿ 4 ವರ್ಷಗಳು ಕಳೆದು ಹೋಗ್ತಾ ಇದ್ವು. ಇಂಥ ಹೊತ್ತಲ್ಲಿ ಇರಾನ್ ವಿರುದ್ಧ ಒಂದು ಭಯಾನಕ ಅಸ್ತ್ರವನ್ನು ಪ್ರಯೋಗ ಮಾಡಿಬಿಡ್ತು. ಅಲವತ್ತು ಇರಾಕ್ ಮಸ್ಟರ್ಡ್ ಗ್ಯಾಸ್ ಅನ್ನು ಬಳಸಿ ಮಾಡಲಾದ ಆಯುಧವನ್ನು ಬಳಸಿತ್ತು. ಇದನ್ನ ಸಲ್ಫರ್ ಮಸ್ಟರ್ಡ್ ಅಂತ ಕೂಡ ಕರೀತಾರೆ. ಇದು ಸುಟ್ಟ ಗಾಯಗಳಿಗೆ ಕಾರಣ ಆಗುತ್ತೆ, ಚರ್ಮ ರೋಗಗಳನ್ನು ಉಂಟು ಮಾಡುತ್ತೆ, ಲಂಗ್ಸ್ ಅನ್ನ ಹಾಳು ಮಾಡುತ್ತೆ, ಕಣ್ಣುಗಳನ್ನು ಕಳೆಯುತ್ತೆ, ಹಾಗೆ ಮನುಷ್ಯನ ನರಮಂಡಲವನ್ನು ನಿಷ್ಕ್ರಿಯಗೊಳಿಸ್ತಾ ಹೋಗುತ್ತೆ. ಇದೊಂಥರ ಅತ್ಯಂತ ಭಯಾನಕ ಕೆಮಿಕಲ್ ಆಯುಧ. ಈ ಆಯುಧಗಳ ಬಳಕೆ ಮೊಟ್ಟ ಮೊದಲ ಬಾರಿಗೆ ಮೊದಲ ಪ್ರಪಂಚ ಯುದ್ಧದ ಸಮಯದಲ್ಲಾಯಿತು ಅಂತ ಹೇಳ್ತಾರೆ. ಆ ನಂತರ ಇದರ ಬಳಕೆ ಆಗಿದ್ದು ಇರಾನ್ ಇರಾಕ್ ಯುದ್ಧದಲ್ಲಿ. 2ನೇ ವಿಶ್ವ ಯುದ್ಧದ ಸಮಯದಲ್ಲಿ ಕೂಡ ಜರ್ಮನಿ ಸಾಕಷ್ಟು ಕೆಮಿಕಲ್ ವೆಪನ್ಗಳನ್ನು ಬಳಸ್ತು ಅನ್ನೋ ಮಾಹಿತಿಗಳಿವೆ. ಆದರೂ ಈ ಮಸ್ಟರ್ಡ್ ಬಾಂಬ್ನ ಬಳಕೆ ಮೊದಲ ವಿಶ್ವ ಯುದ್ಧದ ಸಮಯದಲ್ಲಾಗಿತ್ತಂತೆ. ಆ ನಂತರ ಇದು ಇರಾನ್ ಇರಾಕ್ ಯುದ್ಧದ ಕಾಲದಲ್ಲಿ ಮತ್ತೆ ಬೆಳಕಿಗೆ ಬಂತು. ಈ ಮಸ್ಟರ್ಡ್ ಗ್ಯಾಸ್ ಅನ್ನ ಇರಾಕ್ ಪರಾನ್ ಶಹರ್ ಹಾಗೂ ಹಾಜಿ ಒಮರಾನ್ಗಳಲ್ಲಿ ಬಳಸಬೇಕು ಅಂತ ಅಂದುಕೊಂಡಿತ್ತು. ಆದರೆ ಅಲ್ಲದನ್ನು ಬಳಕೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಪಂಜ್ವಿನ್ ಬ್ಯಾಟಲ್ ಫೀಲ್ಡ್ ಅಲ್ಲಿ ಮೊದಲ ಬಾರಿಗೆ ಈ ಕೆಮಿಕಲ್ ವೆಪನ್ ಅನ್ನ ಇರಾಕ್ ಬಳಸ್ತು. ಮಸ್ಟರ್ಡ್ ಗ್ಯಾಸ್ ಅನ್ನೋದು ಗ್ಯಾಸ್ ರೂಪದಲ್ಲಿರೋದಿಲ್ಲ, ಅದು ಆಯಿಲ್ ರೂಪದಲ್ಲಿರುತ್ತೆ. ಅದಕ್ಕೆ ಬಣ್ಣ, ರುಚಿ, ವಾಸನೆ ಇಂಥದ್ದೇನು ಇರೋದಿಲ್ಲ. ಆದರೆ ಅದು ಗಾಳಿಯಲ್ಲಿ ಸೇರಿದ ನಂತರ ಶುಂಠಿ ಅಥವಾ ಸಾಸಿವೆ ಎಣ್ಣೆಯ ವಾಸನೆ ಅಲ್ಲಿ ಹರಡೋದಕ್ಕೆ ಶುರು ಆಗುತ್ತೆ. ಇಂಥ ಕೆಮಿಕಲ್ ವೆಪನ್ ಹೇಗೆಲ್ಲ ಕೆಲಸ ಮಾಡುತ್ತೆ ಮತ್ತು ಶತ್ರುಗಳಿಗೆ ಹೇಗೆ ತೊಂದರೆ ಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇರಾಕ್ 1984ರ ಹೊತ್ತಿಗೆ ಇದರ ಬಳಕೆಯನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಯಿತು. ಅಲ್ಲಿ ಟನ್ ಗಟ್ಟಲೆ ನ್ಯೂರೋಟಾಕ್ಸಿಕ್ ಕೆಮಿಕಲ್ ಅನ್ನು ತಂದು ರಣಾಂಗಣದಲ್ಲಿ ಸುರಿಯೋದಕ್ಕೆ ಇರಾಕ್ ಶುರು ಮಾಡಿತು. ಅದರಲ್ಲೂ ಮಜ್ನೂನ್ ದ್ವೀಪದಲ್ಲಿ ಇರಾಕ್ ಇದನ್ನು ವಿಪರೀತ ಪ್ರಮಾಣದಲ್ಲಿ ಬಳಕೆ ಮಾಡ್ತು ಅಂತ ಹೇಳ್ತಾರೆ. ಇನ್ನು ಅವತ್ತು ಸದಾಮ್ ಹುಸೇನನ ಇರಾಕಿ ಸೇನೆ ಯಾವ ಮಟ್ಟದ ಕ್ರೌರ್ಯವನ್ನು ಪ್ರದರ್ಶನ ಮಾಡ್ತು ಅಂದರೆ, ಬರೀ ಶತ್ರು ಸೇನೆಯ ವಿರುದ್ಧ ಮಾತ್ರ ಅಲ್ಲ, ಸಾರ್ವಜನಿಕರ ವಿರುದ್ಧ ಕೂಡ ಈ ಕೆಮಿಕಲ್ ವೆಪನ್ ಬಳಕೆಗೆ ಇರಾಕ್ ಮುಂದಾಯಿತು.
ಗೆಳೆಯರೆ, ಯುದ್ಧ ರಂಗದಲ್ಲಿ ಸೇನೆಯ ವಿರುದ್ಧ ಇಂಥದ್ದನ್ನೆಲ್ಲ ಬಳಸೋದೇ ತಪ್ಪು, ಅಪರಾಧ ಅನ್ನಿಸ್ಕೊಳ್ಳುತ್ತೆ. ಅಂಥದ್ರಲ್ಲಿ ಸಾಮಾನ್ಯ ನಾಗರಿಕರ ವಿರುದ್ಧ 1987ರಲ್ಲಿ ಇರಾಕ್ನ ಸೈನ್ಯ ವೆಸ್ಟ್ ಅಜರ್ಬೈಜಾನ್ ಪ್ರಾವಿನ್ಸ್ನಲ್ಲಿನ ಸದರಸ್ತ್ ಮೇಲೆ ಈ ರಾಸಾಯನಿಕ ಬಾಂಬನ್ನು ತಗೊಂಡು ಬಂದು ಹಾಕ್ತು. ಆ ಬಳಿಕ ಕುರ್ದಿಸ್ತಾನ್ನ ಮಾರಿವಾನ್ ಹಾಗೂ ಸರ್ಪೋಲ್ ಇ ಜಹಾಬ್, ಗಿಲನ್ ಇ ಘರ್ಬ್, ಓಷ್ನೋವಿಯೇಹ್ ಮುಂತಾದ ಕಡೆಗಳಲ್ಲಿ ಕೂಡ ಈ ರಾಸಾಯನಿಕ ಆಯುಧಗಳನ್ನು ಬಳಕೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಇರಾನ್ ಕೂಡ ನಾವು ಇಂಥದ್ದೇ ಆಯುಧವನ್ನು ಬಳಸಿದರೆ ಹೇಗೆ ಅಂತ ಯೋಚನೆ ಮಾಡ್ತು. ಅಷ್ಟೊತ್ತಿಗಾಗಲೇ ಇರಾನ್ ಕೂಡ ಆಡಳಿತದಲ್ಲೊಂದು ಸ್ಟೆಬಿಲಿಟಿಯನ್ನು ಗಳಿಸಿಕೊಂಡಾಗಿತ್ತು. ಹಾಗೆ ಇರಾನ್ಗೂ ಒಂದಷ್ಟು ಬಾಹ್ಯ ನೆರವುಗಳು ಸಿಗೋದಕ್ಕೆ ಶುರುವಾಗಿದ್ವು. ಹೀಗಾಗಿ ಅವರು ಕೂಡ ರಾಸಾಯನಿಕ ಆಯುಧಗಳ ತಯಾರಿಗೆ ಮುಂದಾದರು. ಅದೇನು ಕಷ್ಟದ ಕೆಲಸ ಆಗಿರಲಿಲ್ಲ. ಹೀಗಾಗಿ ಅಲ್ಲೂ ಕೆಮಿಕಲ್ ವೆಪನ್ಗಳು ಸಿದ್ಧ ಆದವು. ಅವುಗಳನ್ನು ತಗೊಂಡು ಹೋಗಿ ಇವರು ಇರಾಕ್ ಮೇಲೆ ಸುರಿದು ಬಂದರು. 1980ರಿಂದ 88ರ ನಡುವೆ ಒಟ್ಟು 350 ದೊಡ್ಡ ಪ್ರಮಾಣದ ರಾಸಾಯನಿಕ ದಾಳಿಗಳು ಎರಡೂ ಕಡೆ ನಡೆದು ಹೋದವು. ಇದರಲ್ಲಿ ಬಹುಪಾಲು ಆಯುಧಗಳನ್ನು ಇರಾಕ್ಗೆ ಬಳಸಿತ್ತು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಇನ್ನು ಯುದ್ಧ ಕೊನೆಯಾದ ಮೇಲೆ ಇರಾನ್ ತನ್ನ ಹತ್ರ ಕೂಡ ಕೆಮಿಕಲ್ ವೆಪನ್ಗಳಿವೆ ಮತ್ತು ಅದನ್ನು ನಾವು ಬಳಸಿದ್ದೀವಿ ಅನ್ನೋದನ್ನು ಒಪ್ಕೊಳ್ತು. ಅಷ್ಟೇ ಅಲ್ಲ, ಇನ್ನು ಮುಂದೆ ನಾವು ಅದನ್ನೆಲ್ಲ ಬಳಸೋದಿಲ್ಲ ಅಂತ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಮಾತು ಕೂಡ ಕೊಡ್ತು. 1997ರಲ್ಲಿ ನಡೆದ ಕೆಮಿಕಲ್ ವೆಪನ್ ಕನ್ವೆನ್ಷನ್ CWCಗೆ ಸಹಿಯನ್ನು ಕೂಡ ಇರಾನ್ ಹಾಕ್ತು. ಇದು ರಾಸಾಯನಿಕ ಆಯುಧಗಳನ್ನು ನಿರ್ಬಂಧಿಸುವ, ತಯಾರು ಮಾಡದಿರುವ, ಪ್ರಸರಣವನ್ನು ತಡೆಯುವ, ಸ್ಟಾಕ್ ಮಾಡಿಕೊಳ್ಳದಿರುವ, ಬಳಸದಿರುವ ಮತ್ತು ಈಗಾಗಲೇ ತಯಾರಾಗಿರುವ ಆಯುಧಗಳನ್ನು ನಾಶ ಮಾಡುವ ಕುರಿತಾದ ಒಪ್ಪಂದ 1992ರಲ್ಲಿ ಅಂದರೆ ಇರಾನ್ ಇರಾಕ್ ಯುದ್ಧದ ನಂತರ ಜಗತ್ತು ಈ ಕೆಮಿಕಲ್ ವೆಪನ್ಗಳ ನಿಯಂತ್ರಣಕ್ಕೊಂದು ಒಪ್ಪಂದವನ್ನು ಸಿದ್ಧಪಡಿಸಿತು. 1993ರಲ್ಲಿ ಇದಕ್ಕೆ ನಾನಾ ದೇಶಗಳು ಸಹಿ ಹಾಕೋದಕ್ಕೆ ಶುರು ಮಾಡಿದ್ವು. 97ರ ಏಪ್ರಿಲ್ 29ರಂದು ಈ ಒಪ್ಪಂದ ಜಾರಿಗೆ ಬಂತು. ವಿಶ್ವಸಂಸ್ಥೆಯಲ್ಲಿ ಮಾನ್ಯತೆಯನ್ನು ಪಡೆದಿರುವ ದೇಶಗಳ ಪೈಕಿ ಈಜಿಪ್ಟ್, ಸೌತ್ ಸುಡಾನ್ ಹಾಗೂ ಉತ್ತರ ಕೊರಿಯಾಗಳನ್ನು ಬಿಟ್ಟು 193 ದೇಶಗಳು ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ. ಇನ್ನು ಇಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಕೂಡ ಇರಾನ್ ಕೆಮಿಕಲ್ ವೆಪನ್ಗಳನ್ನು ಈಗಲೂ ಇಟ್ಟುಕೊಂಡಿದೆ ಅನ್ನೋದು ಅಮೆರಿಕ, ಇಸ್ರೇಲ್ ಹಾಗೂ ಅರಬ್ ದೇಶಗಳು ಮಾಡ್ತಾ ಇರೋ ಆರೋಪ. ಈ ಬಗ್ಗೆ ಸಾಕಷ್ಟು ತನಿಖೆಗಳು, ಪರೀಕ್ಷೆಗಳು ನಡೆದವು. ಅಂತಾರಾಷ್ಟ್ರೀಯ ಸಂಸ್ಥೆಗಳು ಪರಿಶೀಲನೆಯನ್ನು ಮಾಡಿದ್ವು. ಆದರೂ ಕೂಡ ಇರಾನ್ ಮೇಲಿನ ಅಪನಂಬಿಕೆ ಅನ್ನೋದು ಇವತ್ತಿಗೂ ಹೋಗಿಲ್ಲ. ಅದಕ್ಕೆ ಕಾರಣ ಅಲ್ಲಿನ ಇಸ್ಲಾಮಿಕ್ ಆಡಳಿತ ಹಾಗೂ IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಅನ್ನೋ ಸೇನೆಯಲ್ಲದ ಸೇನೆ. ಗೆಳೆಯರೆ, IRGC 1980ರ ದಶಕದಲ್ಲಿ ಸಿದ್ಧಪಡಿಸಿದ್ದ ರಾಸಾಯನಿಕ ಆಯುಧಗಳನ್ನು ಸಂಪೂರ್ಣವಾಗಿ ಇರಾಕ್ ವಿರುದ್ಧ ಬಳಸೋದಕ್ಕೆ ಹೋಗಲಿಲ್ಲ. ಅಲ್ಲಿ ನಮ್ಮ ಬಳಿ ಕೂಡ ಕೆಮಿಕಲ್ ವೆಪನ್ ಇವೆ, ನೀವು ನಮ್ಮ ಮೇಲೆ ಬಳಸಿದ್ರೆ ನಾವು ನಿಮ್ಮ ಮೇಲೆ ಬಳಸ್ತೀವಿ ಅನ್ನೋದನ್ನ ತೋರಿಸೋದಕ್ಕೆ ಇರಾನ್ ಈ ಆಯುಧಗಳನ್ನು ಸಿದ್ಧ ಮಾಡಿಕೊಳ್ತು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಇದರ ಬಳಕೆಯನ್ನು ಮಾಡ್ತು. ಇನ್ನುಳಿದ ಆಯುಧಗಳನ್ನು IRGC ತನ್ನ ಬತ್ತಳಿಕೆಯಲ್ಲಿ ಹಾಗೆ ಉಳಿಸ್ಕೊಂಡಿದೆ ಅನ್ನೋದು ಒಂದು ವಾದ. ಹಾಗೆ ಆಯುಧ ತಂತ್ರಜ್ಞಾನ ಸಿಕ್ಕಿದ ಮೇಲೆ ಅದನ್ನ ಬೇಕಾದಾಗ ಬಳಸ್ಕೊಂಡು ಯಾವಾಗ ಬೇಕೋ ಆಗ ಆಯುಧಗಳನ್ನ ತಯಾರು ಮಾಡ್ಕೊಳ್ತಾ ಹೋಗೋದು ದೊಡ್ಡ ವಿಷಯ ಏನಲ್ಲ. ಕೆಮಿಕಲ್ ಸಿಗೋದು ಕಷ್ಟ ಅಲ್ಲ. ಹೀಗಾಗಿ ಒಂದು ವೇಳೆ ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನ್ ಮೇಲೆ ದಾಳಿಯನ್ನ ತೀವ್ರಗೊಳಿಸಿ ಇರಾನ್ ಸೋಲೊಪ್ಪುಕೋಬೇಕಾದ ಪರಿಸ್ಥಿತಿ ಬಂದ್ರೆ ಆಗ IRGC ಈ ಆಯುಧಗಳನ್ನ ಅರಬ್ ದೇಶಗಳ ಮೇಲೋ ಇಸ್ರೇಲ್ ಮೇಲೋ ಬಳಸುವ ಸಾಧ್ಯತೆ ಇದೆ ಅನ್ನೋ ಅನುಮಾನಗಳೇನು ಕಡಿಮೆ ಆಗಿಲ್ಲ. ಇನ್ನು ಇರಾನ್ನ ಆಡಳಿತ ಕೂಡ ನಮ್ಮ ಬಳಿ ಇನ್ನೂ ಭಯಾನಕ ಆಯುಧಗಳಿವೆ, ಮಿಸೈಲ್ಗಳಿವೆ ಅಂತೆಲ್ಲ ಹೇಳ್ತಲೇ ಬರ್ತಾ ಇದೆ. ಈ ರಾಸಾಯನಿಕ ಆಯುಧಗಳನ್ನ ಮಿಸೈಲ್ಗೆ ಕಟ್ಟಿ ಕೂಡ ಉಡಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು ವೇಳೆ ಇರಾನ್ನ ಹತ್ರ ರಾಸಾಯನಿಕ ಆಯುಧಗಳಿದ್ದು ಅವು ಈಗ ಬಳಕೆ ಆಗಿಬಿಟ್ರೆ ಅದರಿಂದ ಆಗುವ ಸಾವು ನೋವಿನ ಪ್ರಮಾಣ ತುಂಬಾನೇ ದೊಡ್ಡದಿರುತ್ತೆ ಅಂತ ಹೇಳ್ತಾರೆ. ಇನ್ನು ಈ ಬಗ್ಗೆ ಅತಿ ಹೆಚ್ಚು ಅನುಮಾನಗಳು ಅಮೆರಿಕಾಗಿವೆ. ಇರಾನ್ ತನ್ನಲ್ಲಿನ ರಾಸಾಯನಿಕ ಆಯುಧಗಳ ಬಗ್ಗೆ ವಿಶ್ವಕ್ಕೆ ಗೊತ್ತಾಗದ ಹಾಗೆ ಮುಚ್ಚಿಡ್ತಾ ಇದೆ. ಅವರು ತಮ್ಮ ಬಳಿ ಯಾವೆಲ್ಲ ಆಯುಧಗಳಿವೆ ಅನ್ನೋದನ್ನ ಜಗತ್ತಿಗೆ ಹೇಳ್ತಲೇ ಇಲ್ಲ ಅನ್ನೋ ಆರೋಪಗಳನ್ನು ಅಮೆರಿಕ ಮಾಡ್ತಾ ಇದೆ. ಇರಾನ್ ಜೈವಿಕ ಅಸ್ತ್ರಗಳನ್ನು ಕೂಡ ತಯಾರು ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದಕ್ಕೆ ಚೈನಾದ ಸಹಾಯವನ್ನು ಪಡ್ಕೊಂಡಿದೆ. ಅವರು ಬರೀ ನ್ಯೂಕ್ಲಿಯರ್ ವೆಪನ್ ಮಾತ್ರ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ, ಅದಕ್ಕೂ ಭಯಾನಕವಾದ ಕೆಮಿಕಲ್ ಮತ್ತು ಬಯೋ ವೆಪನ್ಗಳನ್ನು ತಯಾರು ಮಾಡ್ಕೋತಾ ಇದ್ದಾರೆ ಅನ್ನೋ ಆರೋಪವನ್ನು ಅಮೆರಿಕ ಮಾಡ್ತಾ ಇದೆ. ಬಯೋ ವೆಪನ್ಗಳನ್ನು ತಯಾರು ಮಾಡಿದರೆ ಅದನ್ನು ಹೇಗೆ ಬೇಕಾದರೂ ಬಳಕೆ ಮಾಡೋ ಸಾಧ್ಯತೆ ಇರುತ್ತೆ. ಯುದ್ಧದ ಸಮಯದಲ್ಲಿ ಮಾತ್ರ ಅದನ್ನು ಬಳಸಬೇಕು ಅಂತಲೂ ಏನಿಲ್ಲ. ದ್ವೇಷಕ್ಕೆ ಬಿದ್ದ IRGC ಯಾವಾಗ ಬೇಕಾದರೂ ಅರಬ್ ದೇಶಗಳ ಮೇಲೆ, ಇಸ್ರೇಲ್ ಮೇಲೆ, ಅಮೆರಿಕಾದ ಮೇಲೆ ಕೂಡ ಈ ಬಯೋ ವೆಪನ್ಗಳನ್ನು ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನಾದರೂ ಆದರೆ ಈ ದೇಶಗಳು ಮಾತ್ರ ಅಲ್ಲ, ಇಡೀ ಜಗತ್ತು ಮತ್ತೊಂದು ಸಾಂಕ್ರಾಮಿಕ ರೋಗದಂಥ ಅಪಾಯಕ್ಕೆ ತುತ್ತಾಗುವ ಸಾಧ್ಯತೆ ಇರುತ್ತೆ.
ಹೀಗಾಗಿ IRGC ಹಾಗೂ ಇರಾನಿನ ರೆಜಿಮನ್ನು ಸಂಪೂರ್ಣವಾಗಿ ಕಿತ್ತೆಸಿಬೇಕು ಮತ್ತು ಅಲ್ಲಿನ ಆಯುಧಗಳ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗಬೇಕು, ಆ ಆಯುಧಗಳ ಸ್ಟಾಕ್ ಪರಿಶೀಲನೆ ಆಗಬೇಕು ಅಂತ ಅಮೆರಿಕ ಒತ್ತಾಯ ಮಾಡ್ತಾ ಬರ್ತಾ ಇದೆ. ಇಲ್ಲ ಅವ್ರ ಹತ್ರ ಆಯುಧಗಳು ಇವೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಇರಾನ್ ಮೇಲೆ ದಾಳಿಗಳನ್ನು ತೀವ್ರಗೊಳಿಸೋದಕ್ಕೆ ಅಮೆರಿಕಾಗೆ ಮತ್ತಷ್ಟು ಕಾರಣಗಳು ಬೇಕಾಗಿವೆ. ಅದನ್ನು ಇರಾನ್ ತಾನಾಗಿ ಅಮೆರಿಕಾದ ಕೈಗೆ ಕೊಡ್ತಾ ಇದೆ. ಹೀಗೊಂದು ಕಡೆ ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನ್ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಲೇ ಈಗ ದಾಳಿಗಳನ್ನು ಸಂಘಟಿಸಿ ಆಯತುಲ್ಲಾ ಅಲಿ ಖಮೇನಿಯನ್ನು ಹೊಡೆದು ಹಾಕಿವೆ. ಆದರೆ ಈಗ ಆತನ ಮಗ ಮುಸ್ತಫಾ ಖಮೇನಿಗೆ ಆಯತುಲ್ಲಾ ಅನ್ನೋ ಬಿರುದನ್ನು ಕೊಟ್ಟು ಆತನನ್ನು ಇರಾನ್ನ ಸರ್ವಾಧಿಕಾರಿಯನ್ನಾಗಿ ಘೋಷಿಸಲಾಗಿದೆ. ಇದರಿಂದ ಇರಾನ್ನ IRGCಗೆ ಮತ್ತಷ್ಟು ಬೆಂಬಲ ಕೂಡ ಸಿಕ್ಕಂತಾಗ್ತಾ ಇದೆ. ಅವರು ಈಗ ಮತ್ತಷ್ಟು ಉತ್ಸಾಹದಿಂದ ದಾಳಿಗಳನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದಾರೆ. ಈ ದಾಳಿಗೆ ಅರಬ್ ದೇಶಗಳೇ ತೀವ್ರ ಪ್ರಮಾಣದಲ್ಲಿ ಗುರಿಯಾಗ್ತಾ ಇವೆ. ಈ ಯುದ್ಧವನ್ನು ಶಿಯಾ ಮತ್ತು ಸುನ್ನಿಗಳ ಸಮರ ಅನ್ನೋ ಹಾಗೆ ಬಿಂಬಿಸೋದಕ್ಕೆ ಕೂಡ ಇರಾನ್ ಹೊರಟಂತಿದೆ. ಹಾಗೇನಾದರೂ ಆದರೆ ಈ ಸಂಘರ್ಷ ಬೇರೆಯದ್ದೇ ರೂಪವನ್ನು ಪಡ್ಕೊಳ್ಳೋ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಗೆಳೆಯರೆ, ಯುದ್ಧ ಅಂತ ಬಂದಾಗ ಯಾರ್ಯಾರು ಯಾವ್ಯಾವ ಆಯುಧಗಳನ್ನು ಬಳಸ್ತಾರೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇ ಮಹಾಯುದ್ಧದ ಕಾಲದಲ್ಲಿ ಜರ್ಮನಿ ರಾಸಾಯನಿಕ ಆಯುಧಗಳನ್ನು ಬಳಸಿದರೆ ಅಮೆರಿಕ ಅಣುಬಾಂಬನ್ನೇ ಬಳಸಿಬಿಡ್ತು. ಸೊ ಈಗ ನಡೀತಿರೋ ಯುದ್ಧದಲ್ಲಿ ಕೂಡ ಹೀಗೆ ಆಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬರೀ ಕನ್ವೆನ್ಷನಲ್ ಆಯುಧಗಳನ್ನೇ ಬಳಸ್ತಾರೆ ಅಂತಲೂ ಏನಿಲ್ಲ. ಅಮೆರಿಕ ಕೂಡ ಅಣ್ವಸ್ತ್ರಗಳನ್ನು ಬಳಸೋದಕ್ಕೆ ಸಾಧ್ಯವಾಗುವಂಥ ಯುದ್ಧ ವಿಮಾನಗಳನ್ನು ಈಗಾಗಲೇ ಕಣಕ್ಕಿಳಿಸಿರೋ ಸುದ್ದಿಗಳು ಬರ್ತಾ ಇವೆ. E-6B ಮರ್ಕ್ಯುರಿ ಪ್ಲೇನ್ಸ್ ಕೂಡ ಈಗ ಇರಾನ್ ಮೇಲೆ ಹಾರಾಡೋದಕ್ಕೆ ಸಿದ್ಧಗೊಂಡು ಬಂದಿವೆ. ಈ ವಿಮಾನಗಳ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ. ಗೆಳೆಯರೆ, ಸಾಂಪ್ರದಾಯಿಕ ಸೇನೆಗಳಲ್ಲದ ಪಡೆಗಳು ಯುದ್ಧಕ್ಕೆ ನಿಂತಾಗ ಅವರು ಎಲ್ಲ ನಿಯಮಗಳನ್ನು ಮೀರೋ ಸಾಧ್ಯತೆ ಇರುತ್ತೆ. ಹಾಗೆ ಅವರನ್ನು ನಿಯಂತ್ರಿಸೋದಕ್ಕೆ, ಅನಾಹುತವನ್ನು ತಪ್ಪಿಸೋದಕ್ಕೆ ನಾವು ಈ ದಾಳಿಗಳನ್ನು ಮಾಡಬೇಕಾಗಿ ಬರ್ತಿದೆ ಅನ್ನೋ ಕಾರಣವನ್ನು ಕೊಟ್ಕೊಂಡು ಬಲಿಷ್ಠ ದೇಶಗಳು ಕೂಡ ಮಾರಣಾಂತಿಕ ಆಯುಧಗಳನ್ನು ಬಳಸೋ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಈ IRGCಯ ಕಾರಣಕ್ಕೆ ನಾಳೆ ಅಂಥದ್ದೇನಾದರೂ ವಿನಾಶಕಾರಿ ಕೃತ್ಯ ನಡೆದ್ರೆ ಯಾರು ಅದರ ಜವಾಬ್ದಾರಿ ತಗೋಬೇಕು? ಇರಾನ್ನಲ್ಲಿ ಇವತ್ತು ಹೋರಾಟ ಮಾಡ್ತಾ ಇರೋದು ಬದುಕಬೇಕು ಅಂತ ಬಯಸ್ತಿರೋ ಪಡೆಗಳಲ್ಲ, ಸಾಯೋದಕ್ಕೆ ಸಿದ್ಧ ಇರೋ ಪಡೆಗಳು. ಅವು ತಾವು ಮಾತ್ರ ಸಾಯೋದಿಲ್ಲ, ಜಗತ್ತನ್ನು ಕೂಡ ತಮ್ಮ ಜೊತೆ ಕರ್ಕೊಂಡು ಹೋಗೋದಕ್ಕೆ ಬಯಸುತ್ತವೆ. ಅದಕ್ಕೇನೆ ಮತೀಯ ಸೇನೆಗಳನ್ನ ಅತ್ಯಂತ ವಿನಾಶಕಾರಿ ಅಂತ ಹೇಳೋದು. ಹೀಗಾಗಿನೇ ಇರಾನಿನ ಆಡಳಿತ ವ್ಯವಸ್ಥೆ, ಅಲ್ಲಿನ ಸೇನೆ, ಸ್ಪೆಷಲ್ ಫೋರ್ಸುಗಳು, ಅವರು ಜಗತ್ತನ್ನು ನೋಡೋ ರೀತಿ, ಶಿಯಾಗಳು ಮಾತ್ರ ಜಗತ್ತಲ್ಲಿರಬೇಕು ಅನ್ನೋ ಅವರ ಭಾವನೆ, ಇದೆಲ್ಲ ಕೂಡ ಹಿಟ್ಲರ್ನ ನೆನಪನ್ನ ಮತ್ತೆ ತರ್ತಾ ಇದೆ ಅನ್ನೋ ಮಾತನ್ನ ಸೌದಿ ಅರೇಬಿಯಾದ ಯುವರಾಜ MBS ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಹೇಳಿದ್ದಿದೆ. ಸೊ ಅಮೆರಿಕ ಮತ್ತು ಅರಬ್ ದೇಶಗಳಿಗೆ ಇರಾನಿನ ಬಗ್ಗೆ ಸಹಜವಾಗಿ ಒಂದು ಆತಂಕ ಅಂತೂ ಇದ್ದೇ ಇದೆ. ಇದು ಗೆಳೆಯರೆ, ಇರಾನ್ ಬಳಿ ರಾಸಾಯನಿಕ ಆಯುಧಗಳಿರಬಹುದು ಅನ್ನೋ ಅಮೆರಿಕದ ಅನುಮಾನ ಮತ್ತು ಅದರ ಹಿಂದಿರುವ ಕಾರಣಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.